ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ಏನೆಲ್ಲ ಅಪ್ಡೇಟ್ ನಡೀತಾ ಇದೆ, ಏನೆಲ್ಲ ಅಲ್ಲಿ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ಅಲ್ಲಿ ಎಲ್ಲಾ ಜನಗಳ ಹತ್ರ ಅಂದ್ರೆ ಜನಗಳ ಒಂದು ಅಭಿಪ್ರಾಯ ಬಹಳ ಖುಷಿಯಿಂದ ಮತ್ತು ಅಲ್ಲಿ ಬಹಳ ಬದಲಾವಣೆಯನ್ನು ಕೂಡ ತಂದಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೋಡ್ರಿ, ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅವರು ಮೇ 9ನೇ ತಾರೀಕು ಅವರು ಅಧಿಕಾರವನ್ನು ವಹಿಸಿದ ನಂತರ ಅವರ ರಾಜ್ಯದಲ್ಲಿ ಏನು ಮೊದಲ ಅವರ ಒಂದು ಗುರಿ ಇತ್ತಂತಂದ್ರೆ ಭದ್ರತೆ. ಸೊ ಆ ಒಂದು ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಒಂದು ಗಡಿ ಭಾಗದಲ್ಲಿ ಆ ಒಂದು ಭದ್ರತೆಗೆ ಸಂಬಂಧಪಟ್ಟಂತೆ ಅವರು ಮೊದಲ ಒಂದು ಸಂಪುಟ ಸಭೆಯಲ್ಲಿ ಅವರು ಈ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದರು ಸ್ನೇಹಿತರೆ. ಈ ಬಾಂಗ್ಲಾದೇಶದ ಗಡಿ ಭದ್ರತೆಯನ್ನು ಬಲಪಡಿಸುವುದಾಗಿ. ಸೊ ಮತ್ತು ಇಲ್ಲಿ ಯಾಕಪ್ಪ ಈ ಒಂದು ಭದ್ರತೆ ಅಂತಂದ್ರೆ ಅಲ್ಲಿ ನುಸುಳುಕೋರರ ತಡೆಯಲು ಈ ಒಂದು ಪ್ರಮುಖ ಕಾರಣ. ಸೊ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಸುವೇಂದು ಅಧಿಕಾರಿ ಅವರು ತೆಗೆದುಕೊಂಡಿದ್ದಾರೆ. ಟಿಎಂಸಿ ಪಕ್ಷ ಮಮತಾ ಬ್ಯಾನರ್ಜಿ ಅವ್ರು ಇದ್ದಾಗೂ ಕೂಡ ಈ ಒಂದು ನಿರ್ಧಾರವಾಗಿತ್ತು, ಆದರೆ ಅಲ್ಲಿ ಯಾವುದೇ ತರಹದ ಆ ಒಂದು ಕೆಲಸವನ್ನು ಕೂಡ ಅಲ್ಲಿ ಶುರುವಾಗಿರಲಿಲ್ಲ. ಸೊ ಇವಾಗ ಸುವೇಂದು ಅಧಿಕಾರಿ ಬಂದ ಮೇಲೆ ಮೊದಲ ಅವರ ಕೆಲಸವೇ ಈ ಒಂದು ಬಾಂಗ್ಲಾದೇಶ ಮತ್ತು ಆ ಒಂದು ಗಡಿ ರೇಖೆಯ ಒಂದು ಗಡಿ ಬೇಲೆ ಭದ್ರತೆ ನುಸುಳುಕೋರರ ಬಂದ್ ಮಾಡುವುದಾಗಿ. ಸೊ ಈ ಒಂದು ಪ್ರಮುಖವಾಗಿ ಈ ಒಂದು ಡಿಸಿಷನ್ ಅನ್ನು ಕೂಡ ಸುವೇಂದು ಅಧಿಕಾರಿ ಅವರ ತಗೊಂಡಿದ್ದಾರೆ. ಸ್ನೇಹಿತರೆ, ಈ ಹಿಂದಿನ ಸರ್ಕಾರವು ಕೂಡ ಈ ಒಂದು ಗಡಿ ಬೇಲೆ ನಿರ್ಮಾಣಕ್ಕಾಗಿ ಅಲ್ಲಿ ಭೂಮಿ ಕೊಡದೇ ಇರ್ತಿಲ್ಲ, ಅದಕ್ಕಾಗಿ ಒಂದು ಕೆಲಸ ಅಲ್ಲಿ ಪೆಂಡಿಂಗ್ ಉಳಿದಿತ್ತು. ಸೊ ಅದಕ್ಕೆ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದ ತಕ್ಷಣ ಅವರು ಮೊದಲ ಕೆಲಸ ಮಾಡಿದ್ದೇ ಬಾಂಗ್ಲಾದೇಶದ ಗಡಿಯಲ್ಲಿ ಬೇಲಿ ನಿರ್ಮಿಸುವಂಥದ್ದು. ಸೊ ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡ್ರಿ, BSF ಗೆ ಅಲ್ಲಿ ಮೊದಲು ಬೇಕಾಗಿರುವುದು ಭೂಮಿ. ಅದಕ್ಕಾಗಿ ಸುವೇಂದು ಅಧಿಕಾರಿ ಬಂದ ಮೇಲೆ ಅಲ್ಲಿ ರೈತರಿಗೆ ಅವರು ಕನ್ವಿನ್ಸ್ ಮಾಡಿಬಿಟ್ಟು ಮೊದಲು ಅವರ 45 ದಿನಗಳಲ್ಲಿ ಅಂದ್ರೆ 600 ಎಕರೆ ಭೂಮಿ ನಾನು BSF ಗೆ ಹಸ್ತಾಂತರಿಸ್ತೇನೆ, ಅದು ಕೇವಲ 45 ದಿನದಲ್ಲಿ ಅಂತ ಹೇಳಿ ಅವರು ಮಾತನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಅವರು 600 ಎಕರೆ ಭೂಮಿಯನ್ನು ಹಂತಗಳಲ್ಲಿ ಹಸ್ತಾಂತರಿಸ್ತಾರಂತೇಳಿ ಅವರು 45 ದಿನಗಳಲ್ಲಿ ಅದನ್ನು ಪೂರ್ಣಗೊಳಿಸ್ಬೇಕಂತ ಹೇಳಿದರು. ಅದು ಈಗಾಗಲೇ 142.79 ಎಕರೆಯನ್ನು ಈಗಾಗಲೇ BSFಗೆ ಭೂಮಿಯನ್ನು ರೈತರು ಹಸ್ತಾಂತರಿಸಿದ್ದಾರೆ. ಅಲ್ಲಿ ರೈತರು ಹಸ್ತಾಂತರಿಸುವಲ್ಲಿ ಯಾವುದೇ ತರಹದ ಅಲ್ಲಿ ಭಾವನೆಗಳು ಇಲ್ಲ. ಸೊ ಅಲ್ಲಿ ಯಾಕಂತಂದ್ರೆ ನಮ್ಮ ರಾಜ್ಯಕ್ಕೆ ನಮಗೆ ಗಡಿ ಬೇಲೆ ಇಲ್ಲಿ ನುಸುಳುಕೋರರ ಜಾಸ್ತಿ ಆಗ್ತಾ ಇದೆ, ಅದರಿಂದ ನಮಗೆ ಬಹಳ ತೊಂದರೆ ಆಗ್ತಾ ಇದೆ, ಇದು ಮೊದಲು ಬಂದ್ ಆಗ್ಬೇಕಂತೇಳಿ ಅಲ್ಲಿನ ರೈತರು ಯಾವುದೇ ಒಂದು ವಿಚಾರ ಮಾಡದೆ ಅವರ ಭೂಮಿಯನ್ನು BSFಗೆ ಹಸ್ತಾಂತರಿಸ್ತಾ ಇದ್ದಾರೆ. ಸೊ ನೋಡ್ರಿ, ಅಲ್ಲಿ ಭೂಮಿಯನ್ನು BSFಗೆ ಹಸ್ತಾಂತರಿಸಿದ್ರು ಕೂಡ ಅಲ್ಲಿನ ಸರ್ಕಾರ ಅವರಿಗೆ ಅಂತೇಳಿ ಒಂದು ಕಾಂಪೋಸಿಷನ್ ಕೂಡ ಕೊಡುತ್ತೆ, ಈ ಎಕರೆಗೆ ಇಂತಿಷ್ಟು ಅಂತೇಳಿ ಕೊಡುತ್ತೆ. ಆದ್ರೂ ಕೂಡ ಅಲ್ಲಿ ರೈತರು ಯಾವುದೇ ಒಂದು ಹಿಂದೆ ಮುಂದೆ ಯೋಚನೆ ಮಾಡದೆ ಎಲ್ಲರೂ ಕೂಡ ಆ ಒಂದು BSFಗೆ ಭೂಮಿಯನ್ನು ಹಸ್ತಾಂತರಿಸಲು ಸಹಕಾರವನ್ನು ಕೂಡ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಅಲ್ಲಿ ಈ ನುಸುಳುಕೋರರನ್ನು ಪತ್ತೆ ಹಚ್ಚಲು ಅಲ್ಲಿ ಸುವೇಂದು ಅಧಿಕಾರಿಗಳು ಏನೊಂದು ಸರ್ಕಾರ ಅಲ್ಲಿ ಒಂದು ನೀತಿ ಜಾರಿಗೆ ತಂದಿದೆ ಅಂತಂದ್ರೆ ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್ ಅಂತೇಳಿ ಆ ಒಂದು ನೀತಿ ಅಲ್ಲಿ ಜಾರಿಗೆ ತಂದಿದೆ ಸ್ನೇಹಿತರೆ. ಸೊ ಅಲ್ಲಿ ಪೊಲೀಸರು ಈ ಒಂದು ರಾಜ್ಯದಲ್ಲಿ ಅಕ್ರಮವಾಗಿ ಯಾರೆಲ್ಲ ವಾಸಿಸುತ್ತಿದ್ದರು, ಸೊ ಅಂತ ಒಂದು ನುಸುಳುಕೋರರಿಗೆ ಗುರುತಿಸಿಕೊಂಡು ವಶಕ್ಕೆ ಪಡೆದು ಸೊ ಗಡೀಪಾರು ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಇತ್ತೀಚೆಗೆ BSFಗೆ ಒಪ್ಪಿಸಿದ್ದಾರೆ. ಸೊ ಆ ಒಂದು ನಕಲಿ ಗುರುತಿನ ಚೀಟಿ ಕೂಡ ಅಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಂಡು ಅಲ್ಲಿ ಅಕ್ರಮ ವಲಸಿಗರರು ಕೂಡ ಅವರ ಹೆಸರುಗಳನ್ನು ತೆಗೆದುಹಾಕಲು ಅಲ್ಲಿ ಮತದಾರರ ಪರಿಶೀಲನೆ ಕೂಡ ಪ್ರಕ್ರಿಯೆಯನ್ನು ಕೂಡ ತೀವ್ರಗೊಳಿಸಲಾಗಿದೆ ಅಂತ ಹೇಳಿ ಕೂಡ ಹೇಳಬಹುದು. ನಾವಲ್ಲಿ ಬಹಳ ಜನಗಳ ಒಂದು ಅಭಿಪ್ರಾಯ ನೋಡ್ಬೇಕಿತ್ತಂತಂದ್ರೆ, ನಾವು TMC ಪಕ್ಷ ಇದ್ದಾಗ ನಾವು ಎಷ್ಟೋ ವರ್ಷಗಳಿಂದ ನಾವು ಇಲ್ಲೇ ನೆಲೆಸಿದೀವಿ, ನಾವು ಕಳೆದ ಒಂದು ಚುನಾವಣೆಯಲ್ಲಿ ನಾವು ಇಲ್ಲಿಯೇ ಓಟ್ ಹಾಕಿದ್ವಿ ಅಂತ ಹೇಳಿ ಅಲ್ಲಿ ಬಾಂಗ್ಲಾದೇಶಿಯ ಒಂದು ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ನೀವು ಇವಾಗ ನಿಮ್ಮ ಅಧಿಕಾರ ಬಂದಿದೆ, ನೀವು ನಮಗೆ ಹೊರಗಡೆ ಕಳಿಸ್ತಾ ಇರ್ಬೋದು, ಮತ್ತೆ ಮುಂದಿನ ಸಲ ದೀದಿ ಬರ್ತಾರೆ ಮತ್ತೆ ನಾವು ಒಳಗಡೆ ಬರ್ತೀವನ್ನೋ ಒಂದು ಹೇಳಿಕೆಗಳು ಕೂಡ ಅಲ್ಲಿರುವಂತಹ ಬಾಂಗ್ಲಾದೇಶಿಯ ಜನಗಳು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅಲ್ಲಿ ಇನ್ನೊಂದು ಹೋಲ್ಡಿಂಗ್ ಸೆಂಟರ್ಗಳಂತ ಹೇಳಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಏನಪ್ಪಾ ಇದು ಹೋಲ್ಡಿಂಗ್ ಸೆಂಟರ್ ಅಂತಂದ್ರೆ, ಸೊ ನಮ್ಮ ಕರ್ನಾಟಕದಲ್ಲಿ ನೋಡ್ರಿ ಎಲ್ಲ ರಾಜ್ಯಗಳಲ್ಲಿ ಕ್ವಾರಂಟೈನ್ ಅಂತ ಹೇಳಿ ಕರೋನಾ ಬಂದಾಗ ಕ್ವಾರಂಟೈನ್ ಅಂತ ಹೇಳಿ ಹಾಕಿದ್ರು. ಸೊ ಆ ತರ ಈ ಒಂದು ಹೋಲ್ಡಿಂಗ್ ಸೆಂಟರ್ ಅಂತಂದ್ರೆ ಆ ಒಂದು ಬಾಂಗ್ಲಾದೇಶಿಯ ವಲಸಿಗಾರರನ್ನು ಗುರುತಿಸಿ ಆ ಒಂದು ಹೋಲ್ಡಿಂಗ್ ಸೆಂಟರ್ಗಳಿಗೆ ಕರೆತಂದು ಸೊ ಅವರಿಗೆ ಸುರಕ್ಷಿತವಾಗಿ ಮತ್ತೆ ಅವರ ದೇಶಕ್ಕೆ ಕಳುಹಿಸುವಂತಹ ಒಂದು ಯೋಜನೆ ಸ್ನೇಹಿತರೆ. ಅದಕ್ಕಾಗಿ ಇದು ಒಂದು ಹೋಲ್ಡಿಂಗ್ ಸೆಂಟರ್ ಅನ್ನು ಕೂಡ ಅಲ್ಲಿ ಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳಬೇಕಿತ್ತಂದ್ರೆ ಸುವೇಂದು ಅಧಿಕಾರಿ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಅವರ ಮೊದಲ ಗುರಿ ಏನಪ್ಪಾ ಅಂತಂದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ಏನದು 2217 ಕಿಲೋಮೀಟರ್ ಉದ್ದದ ಗಡಿ ಇದೆ, ಅದು ಸಂಪೂರ್ಣವಾಗಿ ಅವರು ಸುರಕ್ಷಿತಗೊಳಿಸಬೇಕು ಮತ್ತು ಅದು ಅಲ್ಲಿ ಯಾವುದೇ ಒಬ್ರು ಕೂಡ ನುಸುಳುಕೋರರು ಆ ಒಂದು ಗಡಿ ಭಾಗದಿಂದ ಅವರು ಬರಬಾರದು. ಸೊ ಆ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿ ತಡೆಯಲು ಈ ಒಂದು ಕೆಲಸ
ಸುವೇಂದು ಅಧಿಕಾರಿ ಪ್ರಾರಂಭಿಸಿದ್ದಾರೆ ಸ್ನೇಹಿತರೆ. ಇದು ಪ್ರಸ್ತುತ ಇರುವಂತಹ ವೆಸ್ಟ್ ಬೆಂಗಾಲ್ನ ಒಂದು ಸುದ್ದಿ. ಮತ್ತೆ ಮುಂದಿನ ಸುದ್ದಿ ನೋಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶಿವಗಂಗಾ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಒಂದು ನಿಮ್ಮ ಪ್ರೋತ್ಸಾಹ ನನಗೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಎಲ್ಲಾ ತರಹದ ಸುದ್ದಿಗಳನ್ನು ಹಂಚಲು ನನಗೆ ಒಂದು ಶಕ್ತಿ ನೀಡುತ್ತೆ ಅಂತ ಹೇಳುತ್ತಾ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.